ಕೊರಟಗೆರೆ ತಾಲೂಕಿನ ದೇವಾಲಯಗಳ ಜೀರ್ಣೋದ್ಧಾರಕರಾದ ಪಿಎನ್ಕೆ ದೊಡ್ಡಮ್ಮ ದೇವಿಯ ಸನ್ನಿಧಾನದಲ್ಲಿ ಅನ್ನದಾಸೋಹ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ದೊಡ್ಡಮ್ಮ ದೇವಿಯು ಈ ಭಾಗದ ಪ್ರಮುಖ ಮತ್ತು ಪೂಜನೀಯ ಗ್ರಾಮ ದೇವತೆಯಾಗಿದ್ದಾರೆ. ದೊಡ್ಡಮ್ಮ ದೇವಸ್ಥಾನವು ಈ ಭಾಗದ ದೇವತೆಯಾಗಿ 106 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ದೇವಿಯು ಕೊರಟಗೆರೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಒಳಿತನ್ನು ಮಾಡುವ, ರೋಗ ರುಜಿನಗಳನ್ನು ದೂರವಿಡುವ ಮತ್ತು ಸಮೃದ್ಧಿಯನ್ನು ಕರುಣಿಸುವ ದೇವತೆಯಾಗಿದ್ದಾಳೆ. ಈ ಕ್ಷೇತ್ರಕ್ಕೆ ಜಾತ್ರಾ ಸಮಯದಲ್ಲಿ ಕುಟುಂಬ ಸಮೇತ ಬಂದಿದ್ದ ಪಿಎನ್ ಕೃಷ್ಣಮೂರ್ತಿ ಅವರು ಅಲ್ಲಿ ನೆರೆದಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತರನ್ನು ಕಂಡು ಅಲ್ಲಿನ ಅನ್ನ ದಾಸೋಹ ಮಾಡುವ ಜಾಗದ ಪರಿಸ್ಥಿತಿಯನ್ನು ನೋಡಿ ಅವರು ಇಲ್ಲಿ ಒಂದು ದಾಸೋಹ ಭವನವನ್ನು ಮಾಡಿಸುವುದಾಗಿ ಹೇಳಿದ್ದರು. ಕಳೆದ ಬಾರಿ ನಮ್ಮ ರಾಜಣ್ಣ ಕರ್ಕೊಂಡ್ಬಂದು ದೇವರು ದರ್ಶನ ಮಾಡಿಸಿದ್ರು. ದರ್ಶನ ಮಾಡಿ ಊರಿಗೆ ಜಾತ್ರೆ ಇತ್ತು. ನನಗೆ ಕರೆದು ನಾನು 4 ದಿವಸ 5 ದಿವಸ ಬಂದಿಲ್ಲ. 5 ದಿವಸ ಬಂದಿದ್ದೆ. ಅವ್ರು ಯಜಮಾನರು ನಮಗಿಲ್ಲೊಂದು ಊಟದ ಶಾಲೆ ಕಟ್ಸ್ಕೊಳ್ಬೇಕು. ಅವತ್ತೇ ಹೇಳ್ಬಿಟ್ಟೆ, ಹಿಂದೆ ಮುಂದೆ ನೋಡ್ಬೇಡಿ, ಡೇಟ್ ಫಿಕ್ಸ್ ಮಾಡಿ ನಾನು ಬರ್ತೀನಿ. ಆ ಜಾತ್ರೆ ಸಮಯದಲ್ಲಿ ನಾವು ಪೂಜೆ ಮಾಡುವಂಥದ್ದು ಅವಾಗ ಅವ್ರಿಗೆ ಭಾಳ ಬಿಡುವುದರ ಕಾರಣ ಇವತ್ತದು ಅವಕಾಶ ಬಂತು. ಇವತ್ತು ನಮ್ಮ ಬುಕ್ಕಾಪಟ್ಟಣದ ವೀರಾಂಜನೇಯ ದೇವಸ್ಥಾನದ ಅದೇ ನಿಮ್ಮ ಜೊತೆಲಿ ಅವರು ಇವತ್ತು ನನ್ನ ಬರಮಾಡಿಕೊಂಡ್ರು. ಅದನ್ನು ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡಿ ನಾನು ಜೊತೆ ಹೇಳಿದ್ರು, ಏನು ಕೊಡ್ತೀರ ಅಂತ ಅನೌನ್ಸ್ ಮಾಡಿ ಅಂತ. 12 ದಿವಸದಲ್ಲಿ ಅವ್ರು ಚರ್ಚೆ ಮಾಡಿ ನಾನು ಫೈನಲ್ ಮಾಡ್ತೀನಿ. ಇದು ಮಾಡೋದು ಬೇಡ. ಇವತ್ತು ನನ್ನ ಆತ್ಮೀಯರು ಸ್ನೇಹಿತರಾದಂಥ ಪರಮೇಶ್ವರ್ ಇವೆಲ್ಲ ಹೇಳಿದೆ. ನಾನು ಉದ್ದಗಲಕ್ಕೂ ಜನರ ಸೇವೆ ಮಾಡ್ತಾನಂತ ಕೆಲಸ. ನಾನು ರಾಜಕಾರಣ ಆಮೇಲೆ ಅವ್ರು ಹೇಳಿದಾಗ ಆಮೇಲೆ ಬರೀ 25 ಬರಲಿ, ಅವಾಗೆಲ್ಲ ನಮ್ಮ ಜೊತೆ ಇರ್ತೀರ, ಯಾರು ಎಲ್ಲೂ ಹೋಗೋದು. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ ಅಷ್ಟೇ. ಫಸ್ಟು 2 ವರ್ಷ ಅವಕಾಶ ಇದೆ. ಇವಾಗ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ 2005ರಲ್ಲಿ 21 ವರ್ಷ ಆಗೋದು. 21 ವರ್ಷದಲ್ಲೂ ನಾನು ಇನ್ನೂ ಜನರ ಜೊತೆ ಇದ್ದೀನಿ ಅಂದರೆ ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ನನ್ನ ನೀವೆಲ್ಲ ಪ್ರೀತಿ ಮಾಡ್ತಾರೆ. ಅದರಿಂದ ಈ ಭಾಗದಲ್ಲಿ ನಾನು ಬಂದಿರಲಿಲ್ಲ. ನಾನು ಚಿಕ್ಕಳು ಇದ್ದಾಗ ನಮ್ಮ ಮಾವರು ಕರ್ಕೊಂಬಂದು ರಾಮಣ್ಣವ್ರು ಕರ್ಕೊಂಬರೋ ದೇವಸ್ಥಾನಕ್ಕೆ ದೊಡ್ಡಮ್ಮ ದೇವರಿಗೆ ನಾನು ಬಂದಿದ್ದು 1 ಸಲ 2 ಸಲ. ಆದರೂ ಇವತ್ತು ಸಮುದ್ರ ಈ ಭಾಗದ ಜಾತ್ರೆ ಅಂದರೆ ಅಷ್ಟು ಜನ, 1000 ಜನ. ನಿಲ್ಲಕ್ಕೆ ಜಾಗ ಇರಲಿಲ್ಲ. ಅವತ್ತು ನನಗೆ ರಾಜಣ್ಣ ಕರ್ಕೊಂಬಂದಾಗ ಇವತ್ತು ನಮ್ಮ ಶ್ರೀಮತಿಯವರು ಬರಬೇಕಾಯಿತು. ನಮ್ಮ ಮೊಮ್ಮಗಳು ಮನೆಗೆ ಬಂದಿರೋದ್ರಿಂದ, ಊರಿಂದ ಬಂದಿರೋದ್ರಿಂದ ಇವತ್ತು ಏನು ನಾವು ಪೂಜೆ ಮಾಡಿದ್ದೀವಿ ಅವತ್ತೇ ನಾವು ಈ ದೇವಸ್ಥಾನ ಜಾತ್ರೆ ಟೈಮಲ್ಲೇ ಪೂಜೆ ಮಾಡಿಬಿಟ್ಟಿದ್ವಿ. ಇವತ್ತು ಅಧಿಕೃತವಾಗಿ ಅವತ್ತಾಗಿದೆ. ಇವತ್ತು ಯಜಮಾನರು ಎಲ್ಲ ಊಟರೆಲ್ಲ ಸೇರಿಸಿ ನನಗೆ ಪೂಜೆ ಮಾಡಿಸಿದ್ದೀರ. ಇವತ್ತು ಕುತ್ಕೊಂಡು ಮಾತಾಡಿ ನಮ್ಮ ರಿಲೇಷನ್ ನಮ್ಮ ಜೊತೆ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೆ. ಯಾಕೆ ಇಲ್ಲಿ ಕೃಷ್ಣಮೂರ್ತಿಯವ್ರ ಜೊತೆ ನಾವು ಬಂದಾಗ ಏನು ಕೃಷ್ಣಮೂರ್ತಿಯವ್ರನ್ನ ಕರೆದುಕೊಂಡು ಇಲ್ಲಿ ಜಾಗವನ್ನು ತೋರಿಸಿ ಅವ್ರಿಗೆ ಹೇಳಿದ್ರು. ಜಾಗದಲ್ಲಿ ಯಜಮಾನರು ಹೇಳಿದ್ರು, ಭಾಗದಲ್ಲಿ ಒಂದು ಊಟ ಮಾಡೋಕ್ಕೆ ಒಂದು ಕೊಠಡಿ ಬೇಕಾಗಿದೆ ಅಂತ. ಆಗ ಕೃಷ್ಣಮೂರ್ತಿಯವರು ಯಾವುದೇ ಯೋಚನೆ ಮಾಡಿದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಅಮ್ಮನ ಆಶೀರ್ವಾದ ಪಡೆದು ಪ್ರಸಾದವನ್ನು ಪಡೀಲಿಕ್ಕೆ ಅವ್ರಿಗೆ ಅವಕಾಶ ಆಗಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಆಗ ಅವರು ಯಜಮಾನರಿಗೆ ಹೇಳಿದ್ರು, ಇಮಿಡಿಯೇಟಾಗಿ ನೀವು ಅರೇಂಜ್ ಮಾಡಿಕೊಡಿ, ಎಷ್ಟಕ್ಕೆ ಎಷ್ಟು ನಾನು ಕಟ್ಟಿಸ್ಕೊಡ್ಬೇಕು ಅದನ್ನು ಹೇಳಿ ನನಗೆ ಅಂತ ಹೇಳಿದರು. ಈಗ ಎಲ್ಲ ಈ ತಾಯಿಯ ಆಶೀರ್ವಾದ ಪಡೆದು ತಾಯಿಯ ಭಕ್ತಾದಿಗಳೆಲ್ಲರೂ ಸೇರಿ 170 ಅಡಿಗೆ 105 ಅಡಿ ಉದ್ದ, ಅಗಲ 73 ಅಡಿನ ಆಯ ಮಾಡಿಕೊಂಡಿದ್ದಾರೆ. ಅನ್ನ ಸಂಪರ್ಕ ಹೇಗಿರುತ್ತೆ ಸರ್? ಸ್ವೀಟ್ ಯಾರನ್ನ ಇದು ಮಾಡಿದ್ರೆ ಮಾಡ್ತೀನಿ. ಇಲ್ಲ, ನನಗೇನೋ ಒಂದು ಮನಸ್ಸಿಗೆ ಅನಿಸ್ತಾ ಇದೆ. ನನ್ನ ಶಕ್ತಿ ಇರೋವರೆಗೂ ನಾನು ಅದು ಪಾಯಸದ ಐಟಮ್ ಏನಾಯ್ತದೆ ನಾನು ಕೊಟ್ಕೊಂಡು ಹೋಗ್ತೀನಿ.